ನಮಸ್ಕಾರ ವೀಕ್ಷಕರೇ. ಸತ್ಯಜ್ವಾಲೆ 1995 ಆಸುಪಾಸಲ್ಲಿ ಬಂದ ಸಿನಿಮಾ. ಜೂಲಿ ಲಕ್ಷ್ಮಿ ಇದರ ನಿರ್ಮಾಪಕರು, ಅವರ ಹಸ್ಬೆಂಡು ಶಿವಚಂದ್ರನ್ ಇದರ ಡೈರೆಕ್ಟರ್. SPB ಅವರು ಈ ಸಿನಿಮಾದಲ್ಲಿ ಒಂದು ಅದ್ಭುತ ಹಾಡಿದ ಮೇಲೆ ಲಕ್ಷ್ಮಿ ಅವರು ಹೇಳ್ತಾರೆ, ನಿನ್ನ ಸಿನಿಮಾದ ಒಂದು ಅದ್ಭುತ ಹಾಡಾಡಿ ಬಂದೆ, ನಾನು ಒಂದು ಅದ್ಭುತ ಹಾಡು ಬಂದಿದೆ ನಿನ್ನ ಸಿನಿಮಾದಲ್ಲಿ, ಕೇಳಿದ್ಯಾ ಅಂತ. ಆ ಒಂದು ಘಟನೆ. ಹಂಸಲೇಖ ಸಂಗೀತ ಸಾಹಿತ್ಯ, ಕಂಪೋಸಿಂಗು ಲಿರಿಕ್ಸು ಎಲ್ಲ ಆಗೋದು ಸಂಕೇತಲ್ಲೇ. ಅಲ್ಲೇ ಕೂತ್ಕೊಂಡು ಹಂಸಲೇಖರು ಬರೀತಾರೆ. ಅವ್ರಿಗೂ ಕೂಡ ತುಂಬ ಇಷ್ಟವಾದ ಒಂದು ಹಾಡಿದು. ಹಂಸಲೇಖ ಅವರು ಅವರ ಒಂದು ಸೃಷ್ಟಿಯಲ್ಲಿ ತುಂಬಾ ಇಷ್ಟಪಟ್ಟಂತ ಕೆಲವೇ ಹಾಡುಗಳಲ್ಲಿ ಶೃಂಗಾರ ಕಾವ್ಯದು ಓ ಮೇಘವೇ ಮೇಘವೇ, ರಸಿಕದಲ್ಲಿ ಅಂಬರವೇರಿ ಅಂಬರವೇರಿ, ಹಾಲುಂಡ ತವರಲ್ಲಿ ಈ ದರೆಗಿದೆ ರಾತ್ರಿ ಹಗಲು, ಈ ಹಾಡುಗಳು ಹಂಸಲೇಖ ಅವರು ತುಂಬಾ ಇಷ್ಟ. ಅದ್ ನಾನು ಅವ್ರನ್ನ ಪರ್ಸನಲ್ ಆಗಿ ಕೇಳಿದಾಗ ಒಂದ್ಸಲ ಹೇಳಿದ್ರು, ಇದ್ರಲ್ಲಿ ನನಗೆ ಇಷ್ಟ ಅಂತ. ಅದ್ರ ಜೊತೆ ಸತ್ಯಜ್ವಾಲೆ ಸಿನಿಮಾದ ಒಂದು ಹಾಡು ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರು. ಆ ಹಾಡು ಬಗ್ಗೆ ನಾನು ಮಾತಾಡಕ್ ಕೂತಿದ್ದು. ಸಂಕೇತಲ್ಲಿ ಒಂದು 1 ಅವರ್ಲಿ ಬರೆಯುವಂತ ಅದ್ಭುತ ಗೀತೆ ಇದು. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ನಂಗೂನು ಮೊದಲು ನಿಂಗೂನು ಮೊದಲು, ಮೊದಲು ಇರಳು ಯಾರು ಮೊದಲು ಅಂತ. ಈ ಹಾಡನ್ನ SPB ಚಿತ್ರಮ್ಮ ಅವ್ರು ಆಡ್ತಾರೆ. ಹಂಸಲೇಖ ಅವರಿಗೆ ಪರ್ಸ್ನಲಿ ತುಂಬಾ ಇಷ್ಟ ಈ ಹಾಡು. ಅದರ ಚರಣ 2 ಚರಣ ಅವ್ರಿಗೆ ಫೇವ್ರೇಟ್ ಅವರಿಗೆ. ಇದು ನನಗೆ ಅವ್ರು ಹೇಳಿದ್ರು. ಆದ್ರೆ ಸಿನಿಮಾ ಓಡ್ಲಿಲ್ಲ. ಈ ಹಾಡು ಬಂದು ಹೋಗಿದೆ ಯಾರಿಗೂ ಗೊತ್ತಿಲ್ಲ. ತುಂಬಾ ಜನಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರು. ಅಂದ್ರೆ ಸಾಹಿತ್ಯ ಇಷ್ಟಪಡೋರಿಗೆ, ಆ 90s ಅಲ್ಲಿ ಬಂದ ಹಾಡುಗಳ ಬಗ್ಗೆ ತುಂಬಾ ದಾಖಲು ಮಾಡಿರೋರಿಗೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿರೋರಿಗೆ ಈ ಹಾಡು ಬಗ್ಗೆ ಗೊತ್ತಿರುತ್ತೆ. ಹರೆಯ ಕುಸುಮ ಬಿರಿವ ಪ್ರಥಮ ಸಮಯ ಇದುವೆ, ಮದನ ಬರುವ ಕದವ ತೆರೆವ ಅದುವೆ ಮದುವೆ, ಕಾಂತ ನಾನು ಕಾಂತೆ ನೀನು ಪ್ರೀತಿಯೇ ಕಾಂತಶಿಲೆ, ಹೆಣ್ಣು ಗಂಡು ಪ್ರೀತಿ ಉಂಡು ಸೃಷ್ಟಿಸೋ ಜೀವಕಲೆ. ಮೊದಲ ಚರಣ. ಅದೇ 2ನೇ ಚರಣದಲ್ಲಿ ಎಷ್ಟು ಚೆನ್ನಾಗಿ ಗಂಡು ಹೆಣ್ಣನ್ನ ಕೇಳೋದು, ಹೆಣ್ಣದ ಕ್ಯಾನ್ಸರ್ ಮಾಡೋದು. ಅಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಮುಚ್ಚಿಟ್ಟ ಹಣ್ಣ ಕೂಡಿಟ್ಟ ಜೇನ ಮುಟ್ಟಲು ಬಹುದೇ, ನಾಚಿಕೆ ಸರಿಸಿ ನಾರಿಯ ಒಲಿಸಿ ಕೊಳ್ಳಲು ಬರದೆ, ತಾಳಿ ತಂದ ತೋಳ ಬಂದ ಬಿಸಿ ಬಿಸಿಯ ಕಾವ್ಯ, ಕಾದು ಕಾದು ಸೋತ ಮನಕ್ಕೆ ರುಚಿ ರುಚಿಯ ಖಾದ್ಯ ಅಂತ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ಒಂದು ಗಂಡು ಹೆಂಡಿನ ಮಿಲನ ಆಗೋ ಟೈಮಲ್ಲಿ ಬರುವಂತ ಹಾಡಿದು. ಇದನ್ನ ಡೈರೆಕ್ಟರ್ ಹಂಗೆ ಹೇಳಿದಾಗ ಇವರು ಅದನ್ನ ಯೋಚನೆ ಮಾಡಿ ಬರ್ದಿದ್ದು ನೋಡಿ. ಅದ್ರಲ್ಲಿ ಎಲ್ಲ ಹಾಡುಗಳು ಚೆನ್ನಾಗಿದೆ. ಯಾರು ಸುಮಾರು ಜನ ಗೊತ್ತೇ ಇಲ್ಲ ಅದು ಸತ್ಯಜ್ವಾಲೆ ಅಂತ ಸಿನಿಮಾ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಈ ತರ ಎಷ್ಟೋ ಹಾಡುಗಳು ಮರೆಯಾಗಿವೆ. ಅದೇ ಸಿನಿಮಾದಲ್ಲಿ ಚೈತ್ರ ಚೈತ್ರ ಅಂತ ಒಂದು ಹಾಡಿದೆ. ಅದ್ರಲ್ಲೂ ಕೂಡ ಅದ್ಭುತವಾಗಿ ಬರ್ದಿದ್ದಾರೆ ಹಂಸಲೇಖ ಲಿರಿಕ್ಸ್. ಅದು SPB ಚಿತ್ರಮ್ಮ ಅವರೇ ಹಾಡಿದ್ದು. ಚೆಲುವಿನ ಹೊಂಬಾಳೆ ಚೈತ್ರದ ಬಾಲೆ, ತಂದಳು ಚಿತ್ತಾರ ಚಿತ್ತದ ಮೇಲೆ, ಒಂದರ ಮೇಲೊಂದು ಹೂವಿನ ಬಾಣ, ಎಸೆದ ಈ ಮಳೆಯ ಬಿಲ್ಲಿನ ಜಾಣ ಅಂತ. ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಒಳ್ಳೆ. ಅದ್ರಲ್ಲಿ ಇನ್ನೊಂದು ಹೈ ವೋಲ್ಟೇಜ್ ಸಾಂಗ್ ಚಿತ್ರಮ್ಮ ಅವ್ರು ಆಡಿದ್ದು, ಒಂದು ಸ್ವಲ್ಪ ಡಬಲ್ ಮೀನಿಂಗ್ ತರ ಬರುತ್ತೆ. ಮಾವ ಕರಿಯ ಮಣ್ಣ ಹೊಲವ ಕೊಟ್ರೆ ಜಾತಿ ನೋಡ್ತೀಯ, ಕರೆದು ಹೆಣ್ಣ ಕೈಗೆ ಕೊಟ್ರೆ ಮೂತಿ ನೋಡ್ತೀಯ ಅಂತ ಒಂದು ಹಾಡಿದೆ. ಅದ್ಭುತವಾಗಿದೆ ಹಾಡನ್ನು ಕೇಳಿ. ಅದು ಸಿನಿಮಾ ಆಗ ಸಕ್ಸಸ್ ಆಗಿಲ್ಲ, ಯಾರಿಗೂ ಹಾಡುಗಳೇ ಗೊತ್ತಿಲ್ಲ. SPB ಅವರು ಈ ಹಾಡನ್ನ ಆಡಿ ಖುಷಿಪಟ್ಟು ಲಕ್ಷ್ಮಿ ಅವ್ರನ್ನ ಮೀಟ್ ಮಾಡಿ ಹೇಳಿದ್ರು, ನಿನ್ನ ಸಿನಿಮಾದ ಒಂದು ಒಳ್ಳೆ ಹಾಡು ಬಂದೆ ನಾನು. ಅದ್ರ ಲೈನ್ ಹಾಡು ತೋರಿಸ್ತಾರೆ, ಈ ತರ ಕೇಳಿದ್ಯಾ ಅಂತ. ಹೌದು, ಹಂಸಲೇಖ ಅವ್ರು ನನಗೆ ಕೇಳಿಸಿದ್ದಾರೆ. ಅದ್ರ ಲಿರಿಕ್ಸ್ ಎಲ್ಲ ಗೊತ್ತು ನನಗೆ, ತುಂಬಾ ಚೆನ್ನಾಗಿದೆ ಅಂತ ಲಕ್ಷ್ಮಿ ಅಮ್ಮ ಹೇಳ್ತಾರೆ. ಚೆನ್ನಾಗಿದೆ, ಸೌಂಡಿಂಗ್ ಹೆಂಗಿದೆ ನೋಡಿ ಹಾಡೋದು. ನಾನು ಯಾಕೆ ಈ ಹಾಡು ಬಗ್ಗೆ ತಗೊಂಡೆ ಅಂದ್ರೆ, ಎಷ್ಟೋ ಗೊತ್ತಿಲ್ದಿರೋ ಸಿನಿಮಾಗಳು ಬಂದು ಹೋಗಿರುತ್ತೆ, ಅದ್ಭುತ ಹಾಡುಗಳು ಸೃಷ್ಟಿಯಾಗಿರುತ್ತೆ. ಈ ಸಿನಿಮಾದು ಫೇಲ್ಯೂರ್ ಇಂದ ಹಾಡುಗಳು ಗೊತ್ತಾಗಲ್ಲ. ಸಿನಿಮಾ ಹಿಟ್ ಆಗಿದ್ರೆ ಈ ಸಾಂಗ್ಸ್ ಎಲ್ಲ ಬೆಳಕಿಗೆ ಬರೋದು. ಹಿಟ್ ಆಗ್ಲಿಲ್ವಲ್ಲ, ಹಾಗಾಗಿ ಕೆಲವು ಸಾಂಗ್ಸ್ ಎಲ್ಲ ಈ ತರ ಮೂಲೆ ಗುಂಪಾಗೋಗಿದೆ ಅಂತ. ಬಟ್ ಎಲ್ಲ ವಂಡರ್ಫುಲ್ ಸಾಂಗ್ಸ್. ಸತ್ಯಜ್ವಾಲೆ ಹಾಡುಗಳನ್ನ ಕೇಳಿ. ನಿಮಗೆ ಗೂಗಲ್ ಸಿಗುತ್ತೆ, ಯೂಟ್ಯೂಬ್ ಸಿಗುತ್ತೆ ನಿಮ್ಗೆ. ಹಾಡು ಕೇಳಿ, ಹಾಡೇಗಿದೆ ಅಂತ ಕಮೆಂಟ್ ಮಾಡಿ. ಅದರಲ್ಲಿ ಸ್ಪೆಷಲಿ ನಂಗೂನು ಮೊದಲು ನಿಂಗೂನು ಮೊದಲು ಹಾಡು ಕೇಳ್ಬಿಟ್ಟು ಕೆಳಗೆ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.